ಜಾಗಗಳು ಸಿಗುತ್ತಾ ಅನ್ನೋದು. ಎರಡನೇ ದಿನವೂ ಮುಸುಕುದಾರಿಗೆ ನಿರಾಸೆ ಆಗಿದೆ. ಆತ ಹೇಳಿದ್ದ, ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದ ಇಲ್ಲೇ ಇದೆ ಅಂತ ಹೇಳಿ. ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ಗುರುತಿಸಿರೋ ಹಾಗೆ ಶವವೂ ಸಿಗ್ಲಿಲ್ಲ, ಅಸ್ಥಿ ಪಂಜರವೂ ಇಲ್ಲ, ಕಳೆ ಬರಹವೂ ಇಲ್ಲ, ಬುರುಡೆಯೂ ಇಲ್ಲ. ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆ ಆಗಿದೆ. ಆತ 15 ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ, ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ, ಅಸ್ಥಿ ಪಂಜರ ಸಿಗುತ್ತೆ, ಅದನ್ನ DNA ಟೆಸ್ಟ್ ಮಾಡಿದ್ರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ. ಆದ್ರೆ ಆತ ತೋರಿಸಿದಂತಹ 13 ಜಾಗಗಳ ಪೈಕಿ 5 ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಇವತ್ತೂ ಕೂಡ ಆ ವ್ಯಕ್ತಿಗೆ ನಿರಾಸೆ ಆಗಿದೆ. ಅಗೆದರು ಬಗೆದರು ಯಾವುದೇ ಮೂಳೆ, ಯಾವುದೇ ಕಳೆ ಬರಹ, ಯಾವೊಂದು ಸಾಕ್ಷಿಯೂ ಕೂಡ ಸಿಗಲಿಲ್ಲ. ನೇತ್ರಾವತಿಯ ತಟದಲ್ಲಿ ಆತ ಸುಮಾರು 357 ಶವಗಳನ್ನು ನಾನು ಹೂತಿದ್ದೆ. ಆ ಜಾಗಗಳನ್ನು ನಾನು ತೋರಿಸುತ್ತೀನಿ. ಆ ಜಾಗಗಳನ್ನು ಅಗೆದರೆ ಅಲ್ಲಿ ನಾನು ಹೂತಿದ್ದಂಥ ಶವಗಳ ಕಳೆಬರಹ ಸಿಗುತ್ತೆ. ಆ ಕಳೆಬರಹವನ್ನು ಮೇಲಕ್ಕೆ ಎತ್ತಿ ಅದರ DNA ಟೆಸ್ಟ್ ಮಾಡಿದರೆ ಆ ಬೆಳ್ತಂಗಡಿ ಪರಿಸರದ ಆಸುಪಾಸಿನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾದಂತಹ ವ್ಯಕ್ತಿಗಳ DNA ಟೆಸ್ಟ್ ಸ್ಯಾಂಪಲ್ಸನ್ನು ಪರಿಶೀಲನೆ ಮಾಡಿದರೆ, ಹೋಲಿಕೆ ಮಾಡಿದರೆ ಇಲ್ಲಿ ಕೊಲೆಯಾದಂಥ ವ್ಯಕ್ತಿ ಯಾರು, ಹೇಗೆ ಕೊಲೆಯಾದ, ಯಾರಿಂದ ಕೊಲೆಯಾದ ಅನ್ನೋದರ ಮಾಹಿತಿ ಸಿಗುತ್ತೆ ಅಂಥೇಳಿ ಆತ ಹೇಳಿದ. ಒಂದು ವೇಳೆ ನಾನು ಹೇಳಿರುವಂಥ ಮಾತು ಸುಳ್ಳಾದರೆ ನಾನು ಶಿಕ್ಷೆಯನ್ನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನು ಹೇಳಿದ್ದ. 10 ರಿಂದ 15 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದ ಈ ಎಲ್ಲ ಪ್ರಕರಣಗಳು ಈಗ ಬೆಳಕಿಗೆ ಬರುತ್ತೆ ಅಂತೇಳಿ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇದ್ರು. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂಥದ್ದೆಲ್ಲ ಆಗಿದೆ ಅನ್ನೋದಾದ್ರೆ, ಅದರ ಆಸುಪಾಸಿನಲ್ಲಿ, ಬೆಳ್ತಂಗಡಿ ಆಸುಪಾಸಿನಲ್ಲಿ ಆಗಿದೆ ಅನ್ನೋದಾದ್ರೆ ಇದನ್ನ ಮಾಡಿದವರು ಯಾರು ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಈತನಿಂದಾದರೂ ಕೂಡ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಗುತ್ತೆ ಅಂತೇಳಿ ಅಂದುಕೊಂಡಿದ್ರು. ಹೌದು, ಅದರಂತೆ ಆತ 13 ಜಾಗಗಳಲ್ಲಿ ಇಲ್ಲಿ ನಾನು ಶವವನ್ನು ಹೂತಿದ್ದೆ ಅಂತೇಳಿ ಹೇಳಿದ್ದ. ಆದರೆ ಮೊದಲ 5 ಜಾಗಗಳಲ್ಲಿ ಯಾವುದೇ ಶವಗಳು ಇಲ್ಲಿಯವರೆಗೂ ಅದರ ಕಳೆಬರಹಗಳು ಪತ್ತೆ ಆಗದೇ ಇದ್ದದ್ದು ಆತನನ್ನು ನಿರಾಸೆಗೊಳಿಸಿದೆ. ಆತನಿಂದ ಕೆಲವು ಪ್ರಶ್ನೆ ಆಗಿಯೇ ಉಳಿದಂಥ ಕೆಲವು ಪ್ರಕರಣಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತೇಳಿ ರಾಜ್ಯದ ಜನ ಅಂದ್ಕೊಂಡಿದ್ರು. ಆದರೆ ಬಹುಶಃ ಅದು ಆಗತ್ತಾ ಅನ್ನುವ ಪ್ರಶ್ನೆ ಈಗ ನಮ್ಮೆಲ್ಲರನ್ನು ಕಾಡ್ತಾ ಇದೆ. ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಯಾವಾಗ ಈ ವ್ಯಕ್ತಿ ಇಂಥದ್ದೊಂದು ಸ್ಫೋಟಕ ವಿಚಾರವನ್ನ ಹೇಳಿದ ಆ ಕ್ಷಣದಿಂದಲೂ ಕೂಡ ಆನ್ ಫೀಲ್ಡ್ನಲ್ಲಿದ್ದು ಲೈವ್ ಕವರೇಜ್ ಅನ್ನು ಮಾಡ್ತಾ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ತಿಳಿಸ್ತಾ ಇದೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ಅದರಲ್ಲಿ ದಿನೇಶ್ ಹಾಗೆ ಮಾರುತಿ, ನಮ್ಮ ಸೀನಿಯರ್ ರಿಪೋರ್ಟರ್ ಅಭಿಷೇಕ್ ಕೂಡ ಅಲ್ಲೇ ಇದ್ದು. ಒಟ್ಟು 3 ಜನ ಅಲ್ಲೇ ಇದ್ದು ಗ್ರೌಂಡ್ ನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಮಾಹಿತಿ ಕೊಡ್ತಾ ಇದ್ರು. ಈಗ ಈ ಕ್ಷಣಕ್ಕೆ ಮಾರುತಿ ಫೋನ್ ಲೈನ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಏನೇನ್ ನಡೀತು, ಈ ಹೊತ್ತಿಗೆ ಏನ್ ನಡೀತಾ ಇದೆ, ಪ್ಲೀಸ್ ಗೋ ಹೆಡ್ ಮಾರುತಿ. ನಿನ್ನೆ ಸ್ಥಳೀಯ ಒಂದಿಷ್ಟು ಜನರನ್ನ ತೆಗೆದುಕೊಂಡು ಆರಂಭ ಮಾಡಿದ್ರು ಶೋಧ ಕಾರ್ಯವನ್ನ. ಇವತ್ತು ಕೂಡ ಒಂದಿಷ್ಟು ಬೇರೆ ಬೇರೆ ಅಂದ್ರೆ ಎಕ್ಸ್ಪರ್ಟ್ ಗಳನ್ನ ತೆಗೆದುಕೊಳ್ಳಲು ಎಕ್ಸ್ಪರ್ಟ್ ಆಗಿರುವಂತ ತಜ್ಞನೇ ತೊಡುವಂತ ಕೆಲಸ ಮಾಡುವಂತ ಒಂದಿಷ್ಟು ಜನರನ್ನ ಇವತ್ತು ಈ ಒಂದು ಉತ್ಖನನ ಕಾರ್ಯ ಮಾಡ್ಲಿಕ್ಕೆ ತಂದಿದ್ರು, ಅಂದ್ರೆ ಶೋಧ ಕಾರ್ಯ ಮಾಡ್ಲಿಕ್ಕೆ ಕರ್ಕೊಂಡು ಬಂದಿದ್ರು. ಹೀಗಾಗಿ ಇವತ್ತು ಇನ್ನು ಇಡೀ ದಿನ ಕೇವಲ ಒಂದು ಶವದ ಹಾಕಿ ಊಟಕ್ಕಿದ್ದನ್ನು ಒಂದು ಶವವನ್ನು ಮಾತ್ರ ಅದೇ ಕೆಲಸ ಮಾಡಿದ್ರು. ಇವತ್ತು ಅದನ್ನ ಬದಲಾವಣೆ ಮಾಡಿ 5 ನಮ್ಮನೆಗೆ ಹೋಲಿಗೆ ಕೆಲಸ ಆಗಿರುವಂತದ್ದು. ಇದೀಗ ಪ್ರಾರಂಭ ಹಂತ ಸ್ಥಳಕ್ಕೆ ಬಂದಾಗ ಕೇಳಿದ್ವಿ ನಾವು ಅವ್ರನ್ನ. ತನಿಖೆ ಪ್ರಾರಂಭದ ಹಂತದಲ್ಲಿದೆ, ಗೂಢನ ಹಾಜರು ಕೂಡ ಮುಗಿಸಿದ್ದೇವೆ. SIT ಮುಖ್ಯಸ್ಥ ಅವರು ಹೇಳ್ತಾ ಮಾತಾಗಿರುವಂತದ್ದೀಗ ಒಂದು ಕಡೆಗೆ ಸದ್ಯಕ್ಕೆ ಈ ಒಂದು ಶೋಧ ಕಾರ್ಯ ಮುಗಿಸಿ ಒಂದಿಷ್ಟು ಜನ ಕಾರ್ಮಿಕರಾಗಿರ್ಬೋದು, ದೂರದಾರನ್ನ ವಾಪಸ್ ಕರ್ಕೊಂಡು ಕೂಡ ಹೋಗಿರುವಂತದ್ದು. ಕಾರ್ಮಿಕರು ಕೂಡ ಇಲ್ಲಿದ್ದ ಈಗ ಜಾಗದಿಂದ ಹೋಗಿದ್ದಾರೆ. ಇನ್ನು ನಾಳೆಗೆ ಮತ್ತೆ ಇದೇ ಶೋಧ ಕಾರ್ಯ ಮುಂದುವರಿಯುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ಒಂದು ಕಡೆ ಮಳೆ ಆಗಿರೋದ್ರಿಂದ, ಮತ್ತೊಂದು ಕಡೆಗೆ ಸದ್ದನ್ನ ಅಗದಾಗ ಅಲ್ಲಿ ಬರುವಂತ ನೀರು ಇಲ್ಲಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇರುವಂತದ್ದು. ಆದ್ರೆ 5 ಜಾಗಗಳನ್ನು ಅನ್ನೋದು ಒಂದು ಕಡೆಗೆ, ಇನ್ನೊಂದಿಷ್ಟು 2-3-4 ಅಡಿಗಳು ತೆಗೆದಾಗ ಅಲ್ಲೊಂದು ಕೆಂಪು ಬಣ್ಣದ ರವಿಕೆ ಸಿಕ್ಕಿದೆ ಅನ್ನುವಂತ ಒಂದು ಮಾಹಿತಿ ದೊರೆತಿದ್ದು. ಅದೇ ಅಲ್ಲದೆ ಲಕ್ಷ್ಮೀ ಒಂದು ಪ್ಯಾನ್ ಕಾರ್ಡ್ ಹಾಗೂ ಒಂದು ATM ಕಾರ್ಡ್ ಸಿಕ್ಕಿದ್ದಾವೆ
ಅನ್ನೋ ವಿಚಾರ ಸದ್ಯಕ್ಕೆ ಚರ್ಚೆ ಇರುವಂತದ್ದು. ಆದರೆ SIT ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಆಸೆ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ನಾಳೆಗೂ ಕೂಡ ಮುಂದುವರೆದ ತನಿಖೆ ಆರಂಭ ಆಗುವಂತದ್ದು. ಬೆಳಗ್ಗೆ ಮತ್ತೆ ಇದೇ ಸಮಸ್ಯೆ ಆಗುತ್ತೆ. ಅಂದ್ರೆ ಇವತ್ತೇನು ಸ್ವಲ್ಪ ಲೇಟ್ ಆದ್ರು ಜಾಸ್ತಿ ಹೊತ್ತು ಕೆಲಸ ಮಾಡಿದ್ರೆ ಕಾರ್ಮಿಕರು, ಆ ಕಾರ್ಮಿಕರ ಒತ್ತಡ ಕೆಲಸ ಮತ್ತೊಂದು ಕಾಸ್ಟ್ ಆಗಿರೋದ್ರಿಂದ 5 ಗುಂಡಿಗಳನ್ನು ತೆಗೆಯಲಿಕ್ಕೆ ಸಾಧ್ಯವಾಗಿರುವಂತದ್ದು. ಸದ್ಯ ತನಿಖೆ ಆರಂಭಿಕ ಹಂತದಲ್ಲಿದೆ. ಮುಂದಿನ ದಿನಮಾನಗಳಲ್ಲಿ ಸಿಕ್ಕ ತಂತ್ರ ತಿಳಿಸುವ ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ SIT ಮುಖ್ಯಸ್ಥ ಪ್ರಣಯ್ ಮಹಂತಿ ಅವರು ತಿಳಿಸಿರುವಂತದ್ದು. ಸದ್ಯ ಅಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿ ಇರ್ಬೋದು, ಜನ್ಮಿರುವಂತಹ ಪೊಲೀಸ್ ಕೂಡ ಇದೀಗ ಏನು ಮುಚ್ಚಿಕೊಂಡಿದ್ದಾನೆ ಅವರನ್ನು ತೆಗೆದುಕೊಂಡು ಮತ್ತೆ ಹೋಗಿರುವಂತದ್ದು. ಬೆಳಗ್ಗೆ ಮತ್ತೆ ಪ್ರಾರಂಭ ಆಗುವಂತ ಕಾರ್ಯಗಳು ಎಲ್ಲವೂ ನಡೆಯುವಂತಾಗಿರುವಂತದ್ದು. ನಾಳೆ ಕೂಡ ಮತ್ತಷ್ಟು ಕಾರ್ಮಿಕರನ್ನು ಕರೆತಂದು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋ ಒಂದಷ್ಟು ಮಾಹಿತಿ ರಿಪಬ್ಲಿಕ್ ಹೇಳಿಕೆ ಸದ್ಯ ಲಭ್ಯವಾಗಿರುವಂತದ್ದು. ರಂಜಿತ್. ಓಕೆ ಮಾರುತಿ, ಜಸ್ಟ್ ಹೋಲ್ಡ್. ನಿಮ್ಮನ್ನ ನಾನು ಮತ್ತೆ ಮಾತಾಡಿಸ್ತೀನಿ. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಜೊತೆಗೆ ನೀವು ಹೇಗೆ ನೋಡ್ತಾ ಇದ್ದೀರಿ ಈ ಪ್ರಕರಣವನ್ನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಲಿ ನೀವು ಕೂಡ ಚರ್ಚೆ ಮಾಡಬಹುದು. ಚಿಕ್ಕಬಳ್ಳಾಪುರದಿಂದ ಭೋಗನಂದೀಶ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಭೋಗನಂದೀಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ. ತಾವು ಹೇಗೆ ನೋಡ್ತಾ ಇದ್ದೀರಿ ಸರ್ ಇದೆಲ್ಲ ಪ್ರಕರಣಗಳು, ಇದರ ತನಿಖೆ, SIT ಇದನ್ನ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿರೋದು, ತಾವು ಏನು ಹೇಳ್ತೀರಿ? ಸರ್ ಇದು ಎಲ್ಲ ಸುಳ್ಳು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಒಂದನ ಸಿಗ್ಬೇಕಾಗಿತ್ತಲ್ಲ ಸರ್, ತನಿಖೆ ಹಾದಿಯಲ್ಲಿ ಅಟ್ಲೀಸ್ಟ್ ಒಂದನ ಸಿಗ್ಬೇಕಾಗಿತ್ತಲ್ಲ. ಇದೆಲ್ಲ ಸುಳ್ಳು, ಕಟ್ಟು ಕತೆ, ಜನಗಳನ್ನ ಮಾನಸಿಕವಾಗಿ ಬೇರೆ ಕಡೆಗೆ ತಗೊಂಡೋಗಂತ ಪ್ರಯತ್ನ. ಭೋಗನಂದೀಶ್ ಅವರೇ, ನೀವು ಹೇಳಿರೋದು ಹಾಗೆ ಅನ್ನೋದಾದ್ರೆ ಇದನ್ನ ಮಾಡ್ತಿರೋರು ಯಾರು? ಅದೇ ಸರ್, ಧರ್ಮ ಅದು ಇದೇ ಅಂದ್ರೆ ಆಗ್ಬೇಕಾಗಿತ್ತಲ್ರ. ಅಟ್ಲೀಸ್ಟ್ ಒಂದು ಪಾಯಿಂಟ್ ಅನ್ನ ಸಿಗ್ಬೇಕಾಗಿತ್ತಲ್ಲ, ಒಂದು ಮೌಲ್ಯನ ಸಿಗ್ಬೇಕಾಗಿತ್ತಲ್ಲ. ಆ ದಿನ ತಪ್ಸೋದಕ್ಕೆ, ಧರ್ಮನ ಮಾನಸಿಕವಾಗಿ ಹೊಡೆಯೋದಕ್ಕೆ ಇದೆಲ್ಲ ಕಟ್ಟುಕತೆ ಸರ್. ಆಗಿದೆ ಅನ್ನೋದಾದರೆ ತನಿಖೆಯ ಆಯಾಮ ಆದ್ರೂ ಬದಲಾಗಬೇಕು ಅಂತ ಹೇಳಿ ತಮ್ಗನ್ಸೋದಿಲ್ವಾ ಈ ಹೊತ್ತಿಗೆ? ಮಾಡ್ಬೇಕು ಸರ್, ಬೇಗ ಮುಗಿಸ್ಬೇಕಿದು. ಯಾಕೆಂದ್ರೆ ದಿನ ಇದೇ ಆಗೋದ್ರೆ ಅದು ಮಾನಸಿಕವಾಗಿ ಒಬ್ಬೊಬ್ರ ಕೆಲವ್ರ ಹತ್ರ ಇದು ಇರಲ್ಲ. ಬರೇ ಮೊಬೈಲ್ನೇ ನಂಬ್ತಿದ್ದಾರೆ ಇವಾಗ ಜನ. ಯಾವ ರೀತಿ ಆಗೋಗಿದ್ದಾರೆ ಅಂದ್ರೆ ಬರೇ ಮೊಬೈಲ್ನೇ ನಂಬ್ಕೊಂಡು ಇದು ಕರೆಕ್ಟ್ ಯಾರ ಬಾಯಲ್ಲಿ ನೋಡಿದ್ರು ಅದೇ. ಬಟ್ ಕೆಲವ್ರು ಅಲ್ಲಿರೋರೇ ಹೇಳಿದ್ದಾರೆ ಇದು ಸುಳ್ಳು, ಸುಮ್ಮನೆ ಕಟ್ಕತೆ ಕಟ್ತಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ. ಆ ಭಾಗದ ಜನ ಹೇಳ್ತಾ ಇದ್ದಾರೆ, ತಾವು ಚಿಕ್ಕಬಳ್ಳಾಪುರದವರು, ಆ ಭಾಗದ ಜನ ಹೇಳ್ತಿದ್ದಾರೆ ಹೌದು ಹಿಂಗಾಗಿತ್ತು, ಆ ಭಾಗದಲ್ಲಿ ಹಿಂಗ ಆಗ್ತಾ ಇತ್ತು ಮೊದಲು 10-15 ವರ್ಷದ ಹಿಂದೆ ಅಂತೇಳಿ. ಆದ್ರೆ ಸಾಕ್ಷಿಗೆ ಏನ್ ಕೇಳಿದ್ರೆ ಏನೂ ಇಲ್ಲ. ಸಾಕ್ಷಿ ಇಲ್ಲ ಸರ್, ಸಾಕ್ಷಿ ಯಾವುದೇ ರೀತಿ ಸಿಗಲ್ಲ. ಸುಮ್ನೆ ಕಟ್ಟುಕತೆ ಇದು. ಗೊತ್ತಿರೋ ಮಟ್ಟಿಗೆ ಇದು ಕಟ್ಟುಕತೆ ಸರ್. ಯಾಕೆಂದ್ರೆ ನಾವು ಸುಮಾರು ಧರ್ಮಸ್ಥಳಕ್ಕೆ ಹೋಗಿ ಬರ್ತಿದ್ರಿ, ಯಾವುದೇ ರೀತಿ ಇದಿಲ್ಲ. ಅವತ್ತಿಂದ ಆಗೋದಾದ್ರೆ ಅಷ್ಟು ಕಾನೂನು ಲೋಪ ಇದೆಯಾ ಸರ್ ನಮ್ಮಲ್ಲಿ? ಓಕೆ ಭೋಗನಂದೀಶ್ ಅವರೇ, ನೋಡೋಣ, ತನಿಖಾ ಹಂತದಲ್ಲಿದೆ. ಒಂದು ತಾರ್ಕಿಕ ಅಂತ್ಯ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಸವಿತಾ ಅಂತ ಹೇಳಿ ಕೊಡಗುನಿಂದ ಕಾಲ್ ಮಾಡಿದ್ದಾರೆ. ಸವಿತಾ ಅವರೇ ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ ಸವಿತಾ ಅವರೇ, ತಾವು ಹೇಗೆ ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಅದು ನಾನೇನು ಹೇಳೋದ್ರು ಅಂದ್ರೆ ಸರ್, ಇವರು ಈಗ ಹೂಳ್ಲಿಕ್ಕೆ ಒಬ್ಬ ಇಟ್ಕೊಂಡಿದಾರಲ್ಲ, ಈ ಮನುಷ್ಯ ಈಗ ಭೀಮ ಅಂತ ಏನು ಬಂದಿದ್ದಾರೆ, ಆ ವ್ಯಕ್ತಿನ ಹೂಳ್ಲಿಕ್ಕೆ ಇಟ್ಕೊಂಡಿದ್ದಾರೆ. ಯಾರು ಆಪೋಸಿಟ್ ಟೀಮ್ ಅವರು ಕೊಲೆ ಮಾಡಿದವರು. ಅದೇ ರೀತಿ 1 ವರ್ಷ 2 ವರ್ಷದ ನಂತರ ತೆಗಿಲಿಕ್ಕೂ ಒಬ್ಬರನ್ನ ಇಟ್ಟಿರ್ಬೋದಲ್ಲ ಅಂತ ನಮ್ದೊಂದು ಅಭಿಪ್ರಾಯ. ಯಾಕೆಂದ್ರೆ ಅಸ್ಥಿ ಪಂಜರವನ್ನು ತೆಗಿಲಿಕ್ಕೂ ಒಬ್ಬರನ್ನ ಇಟ್ಕೊಂಡಿರ್ಬೋದಲ್ಲ. ಈಗ ಹೂಳ್ಲಿಕ್ಕೆ ಒಬ್ಬರನ್ನ ಇಟ್ಕೊಂಡಿದ್ದಾರೆ, ಆದ್ರೆ ಪುನಃ ತೆಗಿಲಿಕ್ಕೂ ಒಬ್ಬರನ್ನ ಇಟ್ಕೊಂಡಿರ್ಬೋ ಸಾಧ್ಯತೆ ಇದೆ ಒಂದು. ಎರಡನೇದು ಆ ಮಾರ್ಕ್ ಮಾಡಿದಾರಲ್ಲ ಸರ್, 8 ನಂಬರ್ ಅಂತ ಒಂದು ಮಾರ್ಕ್ ಮಾಡಿದ್ದಾರೆ ನೋಡಿ. ಆ ನಂಬರಿನಲ್ಲಿ ನೋಡಿ ಸುತ್ತಲೂ ಎಲ್ಲ ಇದಿದೆ, ಹುಲ್ಲು ಗಿಲ್ಲು ಅಂತದೆಲ್ಲ ಹುಟ್ಕೊಂಡಿದೆ. ಅದೊಂದು ಅಷ್ಟು ಅಗಲ ಜಾಗದಲ್ಲಿ ಬರೀ ಮಣ್ಣು ಇದೆ ನೋಡಿ. ಅಲ್ಲಿ ಏನಾದ್ರೂ ತೆಗ್ದಿರ್ಬೋದಾ ಅಂತ ನನಗೆ ಒಂದು ಡೌಟ್. ನಿಮ್ಮ ಪ್ರಕಾರ ಆ ವ್ಯಕ್ತಿ ಹೇಳಿರೋದು ಸತ್ಯ, ಆದ್ರೆ ಹೂತಾದ ನಂತರ ಅಲ್ಲಿದ್ದಂತಹ ಕಳೆಬರಹವನ್ನ ಅದನ್ನು ವಿಲೇವಾರಿ ಮಾಡಿಬಿಟ್ಟಿದ್ದಾರೆ ಅಂತ ತಾವು ಹೇಳುದು? ನಾನು ಈ ಹೂಳ್ಳಿ ಇಟ್ಕೊಂಡಿದ್ದಾರೆ, ಅವರ ಜೊತೆನಲ್ಲಿ ಬೇರೆ ಯಾರಾದ್ರೂ ಹೆಲ್ಪ್ ಮಾಡೋರು ಮತ್ತೆ ಇನ್ನೊಬ್ರು ಇರ್ತಾರಲ್ಲ, ಗೊತ್ತಿರ್ತದೆ ಆ ಜಾಗದಲ್ಲಿ ಇಂಥದ್ದು ಅಂತ. ಈ ಆಂಗಲ್ ನಲ್ಲೂ ತನಿಖೆ ಆಗ್ಬೇಕು ಅಂತ ಹೇಳಿ ಸವಿತಾ ಅವರು ತಾವು ಹೇಳ್ತೀವಿ. ಈಗ ತೆಗ್ದಿರ್ಬೋದಕ್ಕೂ ಸಾಧ್ಯತೆ ಉಂಟಲ್ಲ, ಹೂಳಿಗೆ ಒಬ್ಬನನ್ನ ಇಟ್ಕೊಂಡಿರ್ಬೋದಾ? ವ್ಯಾಲಿಡ್ ಪಾಯಿಂಟ್, ನೀವು ಹೇಳ್ದಂಗೆ ಆಗಿರಲೂಬಹುದು. ಹೈ ಪ್ರೊಫೈಲ್, ತೆಗಿಲಿಕ್ಕೂ ಒಬ್ಬರನ್ನ ಇಟ್ಕೊಂಡಿರ್ಬೋದಲ್ಲ ಅಂತ ನಮ್ದು. ನೋಡೋಣ, ತನಿಖೆ ನಂತರ ತಿಳಿಯುತ್ತದು. ಥ್ಯಾಂಕ್ ಯು ಸವಿತಾ ಅವರೇ. ಮನೋಹರ್ ಅಂತೇಳಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಮನೋಹರ್ ನಮಸ್ತೆ. ಹಲೋ ನಮಸ್ತೆ ಮನೋಹರ್.
ಸರ್ ಇದು ಅವರು ಯಾರನ್ನ ಹುಡುಕಿ ಕರ್ಸ್ಬಿಟ್ಟಿದ್ದಾರೆ ಸರ್ ಹಿಂಗ್ ಮಾಡು ಅಂತ ಎಲ್ಲ ಬೋಗಸ್. ಹಾ 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 ಮನೋಹರ್ ಕರೆ ಕಟ್ಟಾಗಿದೆ, ಮತ್ತೆ ಮನೋಹರ್ ಸಂಪರ್ಕ ಮಾಡೋಣ. ನೋಡಿ, ಸವಿತಾ ಅವ್ರು ಹೇಳ್ತಾ ಇದ್ರು, ಆ ಭೀಮಾ ಅನ್ನುವ ಮುಸುಕುದಾರಿ ವ್ಯಕ್ತಿಯನ್ನ ಈಗ ಆತ ಗುರುತಿಸಿದಂತಹ ಜಾಗದಲ್ಲಿ ಅಲ್ಲಿ ಹೆಣವನ್ನ ಆತ ಹೂತಿದ್ದಾನೆ. ಆತನನ್ನ ಇವರು ಹೆಣವನ್ನ ಹೂಳುವ ಕೆಲಸಕ್ಕೆ ಇವರು ಆಯ್ಕೆ ಮಾಡಿದ್ರು ಅಥವಾ ನಿಯೋಜಿಸಿದ್ರು ಅನ್ನೋದಾದ್ರೆ, ಅಲ್ಲಿ ಹೂತಿದ್ದಂಥ ಹೆಣದ ಅಥವಾ ಶವವನ್ನ ಅದರ ಕಳೆಬರಹವನ್ನ ತೆಗೆಯೋದಕ್ಕೂ ಕೂಡ ಯಾರನ್ನಾದರೂ ನೇಮಿಸಿರಬಹುದಿತ್ತ ಅಥವಾ ನೇಮಿಸಿರಿದ್ದಾರಾ ಅನ್ನುವುದು ಕೆಲವರ ಪ್ರಶ್ನೆ ಆಗಿದೆ. ತನಿಖೆ ನಡೀತಾ ಇದೆ. ಸದ್ಯಕ್ಕೆ SIT ಅಧಿಕಾರಿಗಳು ಈಗ 5 ಗುರುತು ಜಾಗವನ್ನ ಅಗೆದಿದ್ದಾರೆ. ಮುಂದಿನ ಹಂತದಲ್ಲಿ ನೋಡಬೇಕಾಗಿದೆ. ರಾಜಾಜಿನಗರದಿಂದ ಕೇಶವ್ ಅಂತೇಳಿ ಕಾಲ್ ಮಾಡಿದ್ದಾರೆ. ಕೇಶವ್ ಅವರೇ, ತಾವು ಏನು ಹೇಳ್ತೀರಿ ಈ ಎಲ್ಲ ಘಟನೆ ಬಗ್ಗೆ? ಕತೆ ಸರ್, ಸುಮ್ಮನೆ ಇವಾಗ ಅವನು ಇದನ್ನಲ್ಲ ಸರ್, ಅವ್ನು ಯಾರೋ ಅನಾಮಧೇಯ, ಅವನು ಯಾರು ಕಳಿಸಿದಾರೆ ಅಂತ ಅವನು ಹೆಸರೆಲ್ಲ ಹೇಳ್ಬೋದಲ್ಲ. ಹೂ ಹ್ಯಾಸ್ ಗಿವನ್ ಹಿಮ್ ಒಳಗಡೆ ಹೂತಿಡು ಅನ್ನೋದು ಕೆಳಗೆ ಸಂಬಡಿ ಶುಡ್ ಹ್ಯಾವ್ ಟೋಲ್ಡ್ ಹಿಮ್ ಹೂ ಇಂಥ ಕಡೆ ಹೋಗಿ ಹೂತಿಡು ಅಂತ ಅವನ ಹೆಸರು ಹೇಳಿ ಅವನ ಮೂಲಕ ಯು ಶುಡ್ ಗೋ ಅಂಡ್ ಕ್ಯಾಚ್ ದಟ್ ಫೆಲೋ ಹೂ ಹ್ಯಾಸ್ ಟೋಲ್ಡ್ ಹಿಮ್ ಅಲ್ಲಿ ತಗೊಂಡಾಗ ಹೆಣ ಹೂತ್ ಬಿಡು ಅಂತ ಹೇಳಿದ್ರೆ ಅಲ್ಲಿಗೆ ಈಸಿ ಆಗ್ಬಿಡುತ್ತೆ. ಇದೆಲ್ಲ ಕಷ್ಟತೆ ಸರ್, ಇದ್ರಲ್ಲೂ ಏನು ಸಿಕ್ಕಿಲ್ಲ ಮಾಡಿಲ್ಲ ಅಂದ್ರೆ ಸುಮ್ನೆ ಗೌರ್ಮೆಂಟ್ ಮೆಷಿನರಿ ವೇಸ್ಟ್, ಟೈಮು ಎಷ್ಟು, ದುಡ್ಡು ವೇಸ್ಟ್, ಟೈಮ್ ವೇಸ್ಟ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದ ಜನ ಏನಾಗ್ತಿದೆ ನಮ್ಮ ಧಾರ್ಮಿಕ ಕ್ಷೇತ್ರ ಹಿಂಗೆಲ್ಲ ಸುದ್ದಿ ಆಗ್ತಿದೆಯಲ್ಲ ಅನ್ನೋದ್ರ ಬಗ್ಗೆ ಜನರು ಕೂಡ ಫ್ರಸ್ಟ್ರೇಟ್ ಆಗ್ತಾರೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಕೇಶವನ್ ಅವರೇ ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ದಿವ್ಯಾ ಅಂತ ಹೇಳಿ ಬೆಂಗಳೂರಿಂದ. ದಿವ್ಯಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ದಿವ್ಯಾಶ್ರೀ ಅವರೇ, ಏನ್ ಹೇಳ್ತೀರಿ ತಾವು ಈ ಎಲ್ಲ ಘಟನೆ ಬಗ್ಗೆ? ತಾವು ಹೇಗೆ ನೋಡ್ತಾ ಇದ್ದೀರಿ? ಧರ್ಮಸ್ಥಳದಲ್ಲಿ ಹಿಂಗ ಆಗಿದೆ ಅಂತೇಳಿ ತಮ್ಗೆ ಅನ್ಸುತ್ತಾ? ಲೈಕ್ ಧರ್ಮಸ್ಥಳ ಅಂತ ನಾವು ದೇವಸ್ಥಾನದ ಮೇಲೆ ಏನು ಬ್ಲೇಮ್ ಮಾಡ್ತಿಲ್ಲ, ಹಾ, ಬಟ್ ಅಲ್ಲಿ ಸುತ್ತಮುತ್ತ ಆಗಿರಬಹುದು ಅನ್ನೋದು ಬಂದಿದೆ. ಬಿಕಾಸ್ ಅಷ್ಟು ಕಾನ್ಫಿಡೆನ್ಸ್ ಆಗಿ ಬಂದು ತೋರ್ಸಕ್ ಯಾರಿಗೂ ಅಷ್ಟಾಗಿದ್ದಾಗಲ್ಲ. ಆದ್ರೆ ಆತ ತೋರಿಸಿದಂತ 5 ಜಾಗ ಅದರಲ್ಲಿ ಈಗ ಏನೂ ಸಿಗ್ಲೇ ಇಲ್ಲ ಸರ್. ಬಟ್ ಇನ್ನ ಮುಂದೆ ಜಾಗಗಳಿದೆಯಲ್ಲ, ಏನೋ ಒಂದ್ ಸಿಗ್ಬೋದು. ಇವಾಗ ಆಲ್ರೆಡಿ ಊತಾಕಕ್ಕೆ ಇವ್ರು ಒಬ್ರು ಇಟ್ಕೊಂಡಿದ್ದಾರೆ ಅಂದ್ರೆ ತೆಗಿಯೋಕೆ ಇನ್ನ ಯಾರಾದ್ರೂ ಇಟ್ಕೊಂಡಿರ್ಬೋದು ಅಂತ. ದಿವ್ಯಶ್ರೀ ಅವರೇ, ನಿಮಗೆ ಹಂಗ ಆಗಿದೆ ಅಂತೇಳಿ ಹೇಳೋದಕ್ಕೆ ಏನ್ ಅನುಮಾನ ಇದೆ? ಲೈಕ್ ಏನ್ ಗೊತ್ತಾ ಸರ್, ಇವಾಗ ಸೌಜನ್ಯ ಕೇಸು ಕೂಡ ಹಾಗೆ ಆಯ್ತು. ಲೈಕ್ ಅರ್ಧ ಬರ್ದಕ್ಕೇನೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ರು, ಎಲ್ಲ ಮುಚ್ಚಾಕ್ಬಿಟ್ರು. ಸೊ ಇದೂನು ಹಾಗೆ ಏನಾದ್ರು ಮಾಡಿರ್ಬೋದಾ? ಬಟ್ ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವರೆಲ್ಲ ಬಂದು ಹೇಳ್ಬೇಕು, ಈ ತರ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕು. ಬಿಕಾಸ್ ಅನನ್ಯ ಭಟ್ ಕೇಸಲ್ಲಿ ಕೂಡ ಹಾಗೆ ಆಗಿದೆ. ಕರೆಕ್ಟ್ ಸೀರಿಯಸ್ ತನಿಖೆ ಆಗಬೇಕು, ಹೆಲ್ಪ್ ಲೈನ್ ತೆಗಿಬೇಕು, ಯಾರ್ಯಾರು ಮಿಸ್ ಆಗಿದ್ದಾರೆ ಅವ್ರು ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ದಿವ್ಯಶ್ರೀ ಅವರೇ. ದಾಕ್ಷಾಯಿಣಿ ಬೆಂಗಳೂರಿಂದ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ದಾಕ್ಷಾಯಿಣಿ ಅವರೇ, ತಾವು ಏನ್ ಹೇಳ್ತೀರಿ? ಇದು ಅಲ್ಲೇ 20 ವರ್ಷ ಆಗಿದೆ ಮುಚ್ಚಿ ಅಂತಾರಲ್ಲ, ಇನ್ನ ಆಳವಾಗಿ ಇರ್ಬೋದಲ್ಲ, ತೆಗಿಬೋದಲ್ಲ ಮೇಲಕ್ಕೆ. ಹಾ, ಈ ತರ ಹಿಂಗ್ ತೆಗ್ದು ಸುಮ್ನೆ ತೋರ್ಸಿ ಜನಕ್ಕೆ ಯಾಕೆಲ್ಲ ಇದ್ ಮಾಡ್ಬೇಕು? ಸಾಕ್ಷಿ ಐತೆ ಅಂತ ಅವ್ರು ಬಂದವ್ರೆ ತಾನೆ, ಅವ್ರಿಗೆಲ್ಲ ಗೊತ್ತಿರೋದಕ್ಕೆ ತಾನೇ ಬಂದಿರ್ತಾರೆ. ಅದ್ರಿಂದ ಈ ಸೌಜನ್ಯ ಪಾಪ ಅವಳು ಒಬ್ಳು ಹೆಣ್ಮಗ್ಳು ತಾನೆ, ನಮ್ಗೂ ಹೆಣ್ಮಕ್ಳವೇ. ಈಗ ನಮ್ ಮಕ್ಳಿಗಾದಂಗೆ ತಾನೆ ಅವ್ರ ಮಕ್ಳಿಗೆ, ಅವ್ರ ಪಾಪ ಅವ್ರ ಎಷ್ಟು ಹೊಟ್ಟೆ ಹೊಡ್ಕೊಂತ ಇರ್ಬೋದು ಅವ್ರ ಅಪ್ಪ ಅಮ್ಮ ಎಲ್ಲ. ನಿಜ. ಅದ್ರಿಂದ ನ್ಯಾಯ ಸಿಗ್ಬೇಕು ಸರ್ ಎಲ್ಲಾರ್ಗು. ಹೆಣ್ಮಕ್ಳು ಇದಾಗವೆ ಅಂದ್ರೆ ನ್ಯಾಯ ಎಲ್ಲಾರ್ಗು ಸಿಗ್ಲೇಬೇಕಲ್ಲ. ಹೌದು. ಸುಮ್ನೆ ಇವ್ರ ಮೇಲೆ ಇದು ಮಾಡ್ಬಿಟ್ಟು ತೆಗೆದ್ಬಿಟ್ಟು.